ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET ಲೇಟೆಸ್ಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಕೇಳ್ತಿದ್ರಿ, ಸರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಆ್ಯಂಡ್ ಹಾಗೇನೋ ಸಹ ಕೌನ್ಸಿಲಿಂಗ್ ಬಗ್ಗೆ ಅಪ್ಡೇಟ್ಸನ್ನು ಕೊಡಿ ಸರ್, ಇದ್ರ ಬಗ್ಗೆ ಅಪ್ಡೇಟೇ ಮಾಡಿಲ್ವಲ್ಲ ಅಂತ. ಇದ್ರ ಬಗ್ಗೆ ಇರುವಂತಹ ರೀಸೆಂಟ್ ಅಪ್ಡೇಟ್ಸನ್ನು ಆ್ಯಂಡ್ ಹಾಗೇನೋ ಒಂದಿಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತಿನ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಎಲ್ಲರೂ ಮರಿದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮರಿದೆ ಒಂದು ಲೈಕನ್ನು ಮಾಡಿ, ಮೋರ್ ನಂಬರ್ ಆಫ್ ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನೋಡಿ, KCET 2024 ನಾನು ನಿಮಗೆ ಇವತ್ತು 2 ಅಪ್ಡೇಟ್ಸನ್ನು ಕೊಡ್ತೀನಿ. ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಸರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಯಾವಾಗ ಬಿಡ್ತಾರೆ ಸರ್, ಇನ್ನೂ ಲೇಟ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಇಲ್ಲಿ ಕೆಲವೊಂದಿಷ್ಟು ಜನ ಸರ್ ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಏನಾದರೂ ಬಿಟ್ಟಿದ್ದಾರಾ ಅಂತ ಕೇಳ್ತಿದ್ದಾರೆ. ನೋಡಿ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಸದ್ಯಕ್ಕೆ ಇನ್ನೂ ಸಹ ಬಿಟ್ಟಿಲ್ಲ. ಇದ್ರ ಬಗ್ಗೆ ನಿಮಗೆ ಆದರೆ ಒಂದು ಕ್ಲಾರಿಟಿ ಆದರೆ ಇರಲಿ. ಆ್ಯಂಡ್ ಸರ್ ಇದಿನ್ನೂ ಲೇಟ್ ಆಗುತ್ತಾ ಸರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡೋದು ಅಂತಂದರೆ, ಹೌದು ಖಂಡಿತವಾಗ್ಲೂ ಲೇಟ್ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡೋದು. KA ಕಡೆಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಆಕ್ಟಿವೇಟ್ ಮಾಡೋದು ಇನ್ನೂ ಲೇಟ್ ಆಗುತ್ತೆ. ಸ್ಟೂಡೆಂಟ್ಸ್ಗಳು ವೆಯ್ಟ್ ಮಾಡಲೇಬೇಕು. ಆ್ಯಂಡ್ ಈಗ ನೋಡಿ, KCET ಕೌನ್ಸಿಲಿಂಗ್ ಏನಿದೆ, ಈ ಒಂದು ಕೌನ್ಸಿಲಿಂಗ್ ಇನ್ನೂ ಲೇಟ್ ಆಗುತ್ತೆ ಸರ್ ಅಂತ ನೀವು ಕೇಳ್ತಿದ್ದೀರಾ. ಹೌದು ಲೇಟ್ ಆಗುತ್ತೆ. ಯಾಕೆ ಅಂತ ಅಂದರೆ ರೀಸನ್ ಇಷ್ಟೇ ನೋಡಿ, ಈ ವರ್ಷ KCET ಆ್ಯಂಡ್ ಹಾಗೇನು ನೀಟ್ ಕೌನ್ಸಿಲಿಂಗನ್ನು ಒಂದೇ ಸಲ ಮಾಡ್ತೀವಿ ಅಂತ ಹೇಳಿಬಿಟ್ಟು KEA ಡೈರೆಕ್ಟ್ರು ಈಗಾಗಲೇ ಸಹ ತಿಳಿಸ್ಕೊಟ್ಟಿದ್ದಾರೆ. KCET ಆ್ಯಂಡ್ ಹಾಗೇನು ಸಹ ನೀಟ್ ಕೌನ್ಸಿಲಿಂಗನ್ನು ಒಂದೇ ಸಲ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈಗ KCET ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡೋದಕ್ಕೆ ಯಾವುದೇ ಒಂದು ರೀತಿಯ ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ನೀಟ್ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡೋದಕ್ಕೆ ಈ ಒಂದು ನೀಟ್ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿತ್ತು ಅಂತ ಹೇಳಿಬಿಟ್ಟು ಕೋರ್ಟ್ನಲ್ಲಿ ಒಂದಿಷ್ಟು ವಾದ ವಿವಾದಗಳಾದರೆ ನಡೀತಿದ್ದಾವೆ. ಇದ್ರ ಬಗ್ಗೆ ಇಯರಿಂಗ್ಸ್ ಎಲ್ಲನೂ ಸಹ ನಡೀತಿದ್ದಾವೆ. ಈಗ ಕೋರ್ಟ್ ಕಡೆಯಿಂದ ಫೈನಲ್ ಡಿಸಿಷನ್ ಬರೋವರೆಗೂ ನೀಟ್ದು ಕೌನ್ಸಿಲಿಂಗ್ ಆದರೆ ಸ್ಟಾರ್ಟ್ ಆಗಲ್ಲ. ಆ್ಯಂಡ್ ಹಾಗೇನು KCET ಕೌನ್ಸಿಲಿಂಗ್ ಆದರೆ ಸ್ಟಾರ್ಟ್ ಆಗಲ್ಲ. ಇದು KEA ಕಡೆಯಿಂದ ಒಂದು ಅಫಿಷಿಯಲ್ ಆಗಿ ಇನ್ಫಾರ್ಮೇಷನ್ ಆದರೆ ಕೊಟ್ಟಿದ್ದಾರೆ. ಈಗ ನೋಡಿ, KCET ಆ್ಯಂಡ್ ಹಾಗೇನು ನೀಟ್ ಕೌನ್ಸಿಲಿಂಗನ್ನು ಒಂದೇ ಸಲ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ KCET ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ಬೋದು, ಯಾವುದೇ ಒಂದು ರೀತಿಯ ತೊಂದರೆ ಇಲ್ಲ. ಬಟ್ ಇಲ್ಲಿ ನೀಟ್ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡೋದಕ್ಕೆ ಈ ಒಂದು ನೀಟ್ ಎಕ್ಸಾಮ್ ಏನಾದ್ರು ನಡೀತು, ಆ ಒಂದು ಎಕ್ಸಾಮ್ ಬಗ್ಗೆ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿಬಿಟ್ಟು ಒಂದಿಷ್ಟು ವಾದ ವಿವಾದಗಳು ಕೋರ್ಟ್ನಲ್ಲಿ ನಡೀತಿದೆ. ಕೋರ್ಟ್ ಕಡೆಯಿಂದ ಒಂದು ಫೈನಲ್ ಡಿಸಿಷನ್ ಬರಬೇಕು. ಅಲ್ಲಿಯ ತನಕ ಸ್ಟೂಡೆಂಟ್ಸ್ ವೆಯ್ಟ್ ಮಾಡಲೇಬೇಕು. ಅದು ಯಾವಾಗ ಬರುತ್ತೆ ಏನೋ ಅಂತ ಗೊತ್ತಿಲ್ಲ. ಸಾಕಷ್ಟು ಹಿಯರಿಂಗ್ಸ್ ಆದರೆ ನಡೀತಿದ್ದಾವೆ. ಬಂದ ಕೂಡಲೇ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಸರ್ ಒಂದು ಎಕ್ಸ್ಪೆಕ್ಟೆಡ್ ಡೇಟನ್ನು ಹೇಳ್ಬೋದು ಸರ್, KCET ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೀವು ಕೇಳ್ಬೋದು. ನಾನು ಈಗಾಗಲೇ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಅಂದರೆ ಒಂದು ಎಕ್ಸ್ಪೆಕ್ಟೆಡ್ ವೀಕನ್ನು ಹೇಳಿದೆ ನಿಮಗೆ. ಜುಲೈ 3rd ವೀಕಲ್ಲಿ ಸ್ಟಾರ್ಟ್ ಆಗುವಂತಹ ಚಾನ್ಸಸ್ ಇದೆ ಅಂತ ಅಷ್ಟೇ ಹೇಳಿದೆ. ಅದಿನ್ನೂ ತಡನಾದರೂ ಆಗ್ಬೋದು. ಅದ್ರ ಬಗ್ಗೆ ನಾವು ಯಾವುದೇ ಒಂದು ರೀತಿಯ ಕ್ಲಾರಿಟಿಯನ್ನು ಕೊಡೋದಕ್ಕೆ ಆಗೋದಿಲ್ಲ. ಈಗ ನೀವು ಸ್ಟೂಡೆಂಟ್ಸು ನೀಟ್ದು ಕೋರ್ಟ್ ಕಡೆಯಿಂದ ಫೈನಲ್ ಡಿಸಿಷನ್ ಏನು ಬರುತ್ತೆ ಅಂತ ವೆಯ್ಟ್ ಮಾಡಬೇಕಾಗುತ್ತೆ. ಕೋರ್ಟ್ ಕಡೆಯಿಂದ ಡಿಸಿಷನ್ ಬಂದಿದ್ದ ಆದಮೇಲೆ ಈ ಒಂದು 2 ಕೌನ್ಸಿಲಿಂಗ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದಾಗ ನಾನು ನಿಮಗೆ ಮತ್ತೊಂದ್ಸಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ಕೌನ್ಸಿಲಿಂಗ್ ಕುರಿತು ಏನೇ ಒಂದು ರೀತಿಯ ಅಪ್ಡೇಟ್ ಬರಲಿ ನಾನು ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಹಾಗೇನು KCET 2024 ಕೌನ್ಸಿಲಿಂಗ್ದು ಕಂಪ್ಲೀಟ್ ಅಪ್ಡೇಟ್ಸನ್ನು ಕೊಡ್ತಿರ್ತೀನಿ. ನೀವು ಯಾವ ರೀತಿ ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಫಸ್ಟ್ ರೌಂಡಲ್ಲಿ ಏನೆಲ್ಲ ಇರುತ್ತೆ, ಇನ್ನಷ್ಟು ಟ್ರಿಕ್ಸನ್ನು ಕೊಡ್ತಾ ಇರ್ತೀನಿ. ಹಾಗಾಗಿ ಎಲ್ಲರೂ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.